ಕೌತುಕವನ್ನು ಕಣ್ತುಂಬಿಕೊಳ್ಳೋಕ್ಕೂ ಸಾರ್ವಜನಿಕರೆಲ್ಲರೂ ಕೂಡ ತುಂಬಾ ಜನ ನೆಹರು ತಾರಾದತ್ತ ಬರ್ತಾ ಇರುವಂತದ್ದು. ಸುಮಾರು 6 ಒಂದು ಟೆಲಿಸ್ಕೋಪ್ಗಳ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಸದ್ಯ ನೀವು ನೋಡಬಹುದು ದೃಶ್ಯಾವಳಿಯಲ್ಲಿ ಈಗಾಗಲೇ ಇಲ್ಲಿ ಸಾರ್ವಜನಿಕರೇನಿದ್ದಾರೆ ಅವರ ಫ್ಯಾಮಿಲಿ ಕುಟುಂಬಗಳ ಸಮೇತವಾಗಿ ಬಂದು ಒಬ್ಬೊಬ್ಬರಾಗಿ ಟೆಲಿಸ್ಕೋಪ್ ಅಲ್ಲಿ ಈ ಒಂದು ಚಂದ್ರಗ್ರಹಣದ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗಿದೆ. ಅದೇ ರೀತಿಯಾಗಿ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಚಂದ್ರಗ್ರಹಣವನ್ನ ನೋಡಿಕೊಳ್ಳೋ ಕಾರಣ ಅಂತಂದ್ರೆ ಅಲ್ಲಿ ಸಂಪೂರ್ಣವಾದಂತಹ ಚಂದ್ರ ಕಾಣಿಸ್ತಾ ಇಲ್ಲ. ಮತ್ತೆ ಪ್ರಾಬ್ಲಮ್ ಏನಂತಂದ್ರೆ ಮೋಡಗಳು ಕವಿದ ಹಂತ ಹಿನ್ನೆಲೆಯಲ್ಲಿ ಮೋಡಗಳು ಅಡ್ಡ ಬರ್ತಾ ಇದೆ. ಇದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ನೋಡಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಮಕ್ಕಳು ಸಮೇತ ತಮ್ಮ ಫ್ಯಾಮಿಲಿಗಳ ಸಮೇತ ಬಂದಿದ್ದಾರೆ. ಮತ್ತೆ ಪ್ರಮುಖವಾಗಿ ಈ ಒಂದು ಸುಮಾರು 6 ಟೆಲಿಸ್ಕೋಪ್ಗಳು ಒಂದು LED ವ್ಯವಸ್ಥೆಯನ್ನ ನೆಹರು ತಾರಾಲಯದಲ್ಲಿ ಮಾಡಿರುವಂಥದ್ದು. ರಾಹುಗ್ರಸ್ತ ಈ ಒಂದು ಚಂದ್ರಗ್ರಹಣವನ್ನ ನೋಡೋಕೆ ಎಲ್ಲರೂ ಕೂಡ ರಾತ್ರಿ ಇಡೀ ನೋಡೋಕೆ ಎಲ್ಲರೂ ಕೂಡ ಪ್ರಿಪರೇಷನ್ಸ್ ಅನ್ನ ಎಲ್ಲ ಕೂಡ ಈಗ ಮಾಡ್ಕೊಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಒಂದು ಬ್ಯಾರಿಕೇಡ್ಗಳ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿ ಅಲ್ಲ ಒಳಗಡೆ 2-3 ಒಂದು ಟೆಲಿಸ್ಕೋಪ್ಗಳನ್ನ ಇಟ್ಟಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ 7:30ಕ್ಕೆ ಅದು ಪ್ರಾರಂಭ ಆಗಿರುವಂಥದ್ದು. ಅಂದ್ರೆ ಈಗ 9:15 ನಂತರ ಈಗ ಚಂದ್ರಗ್ರಹಣ ಪ್ರಾರಂಭ ಆಗಿರುವಂಥದ್ದು. 1:15ವರೆಗೂ ಕೂಡ ಈ ಒಂದು ಚಂದ್ರಗ್ರಹಣ ಇರುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಸಂಪೂರ್ಣವಾದಂತಹ ರೆಡ್ ಕಲರ್ ಸಂಪೂರ್ಣವಾದ ಕೆಂಪುಮಯವಾಗಿರುವಂತಹ ಒಂದು ಚಂದ್ರವನ್ನ ನೋಡೋಕೆ ಎಲ್ಲಾದ್ರೂ ಆ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ ಎಲ್ಲ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆಹರು ತಾರಾಲಯದ ಡೈರೆಕ್ಟರ್ ಏನಿದ್ದಾರೆ ಅವರು ಕೂಡ ಅವರು ಜೊತೆಯಲ್ಲಿ ಬಂದು ಅವರೇ ಇಲ್ಲಿ ವಾಲಂಟಿಯರ್ ಆಗಿದ್ದುಕೊಂಡು ವಾಲಂಟಿಯರ್ಸ್ ಜೊತೆಯಲ್ಲಿ ಇದ್ಕೊಂಡು ಅವರಿಗೆ ಹೇಳೋಕೆ ಎಲ್ಲ ಕೂಡ ಪ್ರಿಪರೇಷನ್ಸ್ ಅನ್ನ ಅದೇ ರೀತಿಯಾಗಿ ಸರಿಯಾಗಿ ಅವರು ಕೂಡ ಮಾತಾಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಡೈರೆಕ್ಟರ್ ಏನಿದ್ದಾರೆ ಅಂದ್ರೆ ನೆಹರು ತಾರಾಲಯಕ್ಕೆ ಸಂಬಂಧಪಟ್ಟಂತ ಡೈರೆಕ್ಟರ್ ಏನಿದ್ದಾರೆ ಅವರನ್ನೇ ಒಂದು ಮಾತಾಡ್ಸೋಣ. ಈ ಒಂದು ವ್ಯವಸ್ಥೆ ಹೇಗೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸರ್, ಅಂದ್ರೆ ನೀವು ಈಗಾಗಲೇ ಸಂಜೆಯಿಂದಲೇ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ರಿ. ಮತ್ತೆ ಇಲ್ಲಿ ಸಾರ್ವಜನಿಕರು ಬರ್ತಾರೆ ಅಂತ ಅವ್ರಿಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ವಲ್ಪ ಮೋಡಗಳು ಅಡ್ಡ ಬರ್ತಾ ಇದೆ ಅಂತ ಸರ್ ಹೇಗೆ ಪ್ರಿಪರೇಷನ್ಸ್ ಇದೆ? ಈ ಮತ್ತೆ ಚಂದ್ರಗ್ರಹಣದ ಈ ಒಂದು ವಿಸ್ಮಯದ ಬಗ್ಗೆ ಹೇಳುವಂತದ್ದಾದ್ರೆ ಇದು ವಿಸ್ಮಯಕಾರಿಯಾದ ವಿದ್ಯಮಾನ ಅನ್ನೋದರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ವಿರಳವಾದ ವಿದ್ಯಮಾನ. ಯಾವಾಗಲೂ ಈ ರೀತಿ ಬೆಂಗಳೂರಿಂದ ಕಂಡು ಬರಲ್ಲ. ಮೋಡ ಇಲ್ಲಿರೋದು ದುರಾದೃಷ್ಟಕರ ಕೆಲಮಟ್ಟಿಗೆ. ಆದರೆ ಚಂದ್ರ ಕಾಣ್ತಾ ಇದ್ದಾನೆ, ಆಗಿಂದಾಗೆ ಕಾಣಿಸ್ಕೋತಾ ಇದ್ದಾನೆ. ಆವಾಗವಾಗ ಮೋಡದಿಂದ ಮರೆಯಾದರೂ ಮತ್ತೆ ಹೊರಗೆ ಬರ್ತಾ ಇದ್ದಾನೆ. ನಾವು ನೋಡಿ ಈ ಒಂದು ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಅನೇಕ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನಾನು ನಮ್ಮ ಜವಾಹರ್ಲಾಲ್ ನೆಹರು ತಾರಾಲಯದ ಸಿಬ್ಬಂದಿನ ಹಾಗೂ ಪೊಲೀಸ್ ಸಿಬ್ಬಂದಿನ ನಾನು ಖಂಡಿತ ಅವರ ಕೆಲಸವನ್ನು ನಾನು ಸ್ಮರಿಸಲೇಬೇಕು. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇಲ್ಲಿ ನೋಡಿ ಬ್ಯಾರಿಕೇಡ್, ಇವಾಗಲೇ ನಿಮ್ಮ ಕೈ ಇಟ್ಟು ನಿಂತ್ಕೊಂಡಿದ್ದೀರಾ ಬ್ಯಾರಿಕೇಡ್ ಮೇಲೆ. ಬ್ಯಾರಿಕೇಡ್ ಹಾಕ್ಸಿದ್ದೀವಿ ಯಾರಿಗೂ ತೊಂದರೆ ಆಗದಿರಲಿ, ನುಗ್ಲಿ ಇಲ್ಲದಿರಲಿ ಅಂತ. ಜೊತೆಗೆ ನೋಡಿ ಭಿತ್ತಿ ಚಿತ್ರಗಳು, ಪೋಸ್ಟರ್ಸ್ನ ಹಾಕಿದ್ದೀವಿ. ಒಂದು ಉಪನ್ಯಾಸ ಇತ್ತು, ಉಪನ್ಯಾಸದ ಜೊತೆ ಅನೇಕ ಒಳ್ಳೆಯ ಸ್ಲೈಡ್ಗಳನ್ನ, ಚಿತ್ರಗಳನ್ನು ಯಾವ ರೀತಿ ಗ್ರಹಣ ಆಗತ್ತೆ ಅಂತ ತೋರಿಸಿದ್ವಿ. ಜೊತೆಗೆ ಡೆಮಾನ್ಸ್ಟ್ರೇಷನ್ಸ್ ಇತ್ತು. ಓಕೆ, ಯಾವ ರೀತಿ ಸೂರ್ಯ ಒಂದು ಮಾದರಿಗಳನ್ನು ಇಟ್ಟು ಯಾವ ರೀತಿ ನೆರಳು ಬೀಳೋದ್ರಿಂದ ಗ್ರಹಣಗಳು ಉಂಟಾಗತ್ತೆ, ಅಂದರೆ ಚಂದ್ರನ ನೆರಳು ಭೂಮಿ ಮೇಲೆ ಬೀಳೋದ್ರಿಂದ ಯಾವ ರೀತಿ ಸೂರ್ಯಗ್ರಹ ಉಂಟಾಗತ್ತೆ, ಭೂಮಿಯ ನೆರಳಿಗೆ ಚಂದ್ರ ಪ್ರವೇಶ ಮಾಡೋದರಿಂದ ಯಾವ ರೀತಿ ಚಂದ್ರಗ್ರಹಣ ಉಂಟಾಗತ್ತೆ, ಇದನ್ನೆಲ್ಲ ನಾವು ಹೇಳೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಇವಾಗ ನೋಡಿ, ಇವಾಗ ಚಂದ್ರಗ್ರಹಣ ಇವಾಗ ನಡೀತಾ ಇದೆ. ಈಗಾಗಲೇ ಚಂದ್ರನ ಗೋಲ ಕಪ್ಪಾಗುವುದು ಪ್ರಾರಂಭವಾಗಿದೆ. ಆದರೆ ಮೋಡ ಇರೋದ್ರಿಂದ ಅಷ್ಟಾಗಿ ಗೋಚರಿಸ್ತಾ ಇಲ್ಲ. ಆದರೆ ಸಂಪೂರ್ಣವಾಗಿ ಗೋಚರಿಸ್ತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. 11 ಗಂಟೆ ಅಷ್ಟೊತ್ತಿಗೆ ರಕ್ತವರ್ಣದ ಚಂದ್ರ ಕಾಣಿಸ್ಕೋತಾನೆ ನಮ್ಮೆಲ್ಲರಿಗೂ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಡೈರೆಕ್ಟರ್ ಮಾತಾಡಿರುವಂಥದ್ದು ಧನುಶ್ರೀ. ಇನ್ನೂ ಕೂಡ ಇಲ್ಲಿ ಪಬ್ಲಿಕ್ ಅವರು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕರು ಬಂದು ನೋಡೋಕೆ ಎಲ್ಲ ಒಂದು ವ್ಯವಸ್ಥೆಯನ್ನಾಗಿದೆ. ನೋಡಬೇಕು. ಇನ್ನೂ ಕೂಡ ಈಗ ಸದ್ಯ ಮೋಡ ಅಡ್ಡ ಬರ್ತಾ ಇರುವಂಥದ್ದು. ಇನ್ನು